ಕೆಲವೇ ಕ್ಷಣಗಳಲ್ಲಿ ಪೋಷಕರಿಗೆ ರೇಣುಕಾಸ್ವಾಮಿ ಅವರ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪೋಷಕರು ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಶವಾಗಾರದ ಮುಂದೆ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಬಹಳ ನೊಂದು ಮಾತನಾಡ್ತಾ ಯಾಕೆ ಆಯ್ತು, ಹೀಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲದೆ ಒಂದು ರೀತಿ ದಿಗ್ಭ್ರಾಂತರಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದ್ದು, ಕೆಲವೇ ಕ್ಷಣಗಳಲ್ಲಿ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ಎಲ್ಲವೂ ಕೂಡ ಪೂರ್ಣವಾಗಿದೆ. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಈಗ ಕುಟುಂಬಸ್ಥರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪೋಷಕರು ನಿರ್ಧರಿಸಿದ್ದಾರೆ. ನೀವು ನೋಡ್ತಾ ಇರೋದು ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಬಹಳ ಮಗನನ್ನ ಕಳೆದುಕೊಂಡುವಂತಹ ದುಃಖದಲ್ಲಿದ್ದಾರೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಆಗಿರೋ ವಿಷಯವಾಗಿ ಬಹಳ ನೋವಿನಲ್ಲಿ ಅವರು ಇರೋದನ್ನ ಗಮನಿಸಬಹುದಾಗಿದೆ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯ ಗೊತ್ತಿಲ್ಲ, ಡ್ಯೂಟಿಗೆ ಹೋಗಿದ್ದಾನೆ ದುರ್ಗದಲ್ಲಿ ಅಷ್ಟೇ, ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಆಗಿದ್ ಗೊತ್ತು ಈ ಗಳಿಗೆ ಎಲ್ಲಿ ಗೊತ್ತಾಗಿರೋದು. ಪೊಲೀಸ್ನವರು ಚಿತ್ತೂರ್ಗೆ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ಡ್ಯೂಟಿಗೆ ಬಂದಿದ್ದಾನೆ ಅಷ್ಟೇ, ಅವನು ಮದುವೆ ಆಗಿದೆ ಅಪೋಲೋ ಫಾರ್ಮಸಿಯಲ್ಲಿ. ಏನು ಗೊತ್ತಿಲ್ಲ ನಮಗೆ, ಇಲ್ಲ ಅವ್ನು ಡ್ಯೂಟಿ ಮಾಡೋನು ಮನೆಗೆ ಬರೋನು ಹೋಗೋಣ ಅಷ್ಟು ಬಿಟ್ರಿ ಏನು ಗೊತ್ತಿಲ್ಲ. ನಾನು ರಿಟೈರ್ಡ್ ಎಂಪ್ಲಾಯಿ, ಒಬ್ಬನೇ ಮಗ. ಏನು ಮಾಡ್ಬೇಕು ನಾನು, ಏನು ಹೇಳ ನಾನು, ಅವರೇ ತಿಳ್ಕೋಬೇಕು ದೊಡ್ಡ ಮನುಷ್ಯರು. ನಾವೇನು ಮಾಡೋದೈತೆ. ಈಗ ಅನಾಪರದೇಶ ಮಗನ ಕೊಲೆ ಮಾಡಿದ್ದಾರೆ, ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಹೇಗೆ ಏನು ಅಂತ ಗೊತ್ತಿಲ್ಲ ಸ್ವಾಮಿ, ದಯಮಾಡಿ ನಾವು ಕೈ ಬಿಟ್ಬಿಡಿ. ಶನಿವಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದಾನೆ. ಇಲ್ಲ ಯಾರಾಗುವೆಂದ್ರೆ ಗೊತ್ತಿಲ್ಲ, ಅವ್ನು ಡ್ಯೂಟಿಯಲ್ಲಿ ಹೋಗಿದ್ದ. ಇಲ್ಲ ನಮಗೇನು ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಯಾವುದು ಗೊತ್ತಿಲ್ಲ. ಇಲ್ಲ ಅವನು ಗಂಡು ಮಗ ಬರ್ತಾನೆ ಬಿಡು ಅಂತ ಅಂದ್ವಿ. ಫೋನ್ ಮಾಡ್ರಿ, ಇದು ಸ್ವಿಚ್ ಆಫ್ ಬಂತು. ಶನಿವಾರ ಸಾಯಂಕಾಲ ಮಾಡಿದ್ವಿ, 7 ಗಂಟೆಗೆ ಬರಲಿಲ್ಲಲ್ಲ ಅಂತ. ನಿಮಗೆ ಗೊತ್ತಿಲ್ಲ ಸರ್. ಮಗನ್ ಕಳ್ಕೊಂಡಿದ್ದೀನಿ, ಏನು ಹೇಳೋದು? ಅನಾಪರದೇಶ ಮಗನ್ನ ಹೋಗ್ಬೇಕಂತಾರೆ, ನಾವೇನು ಹೇಳೋಣ? ಶನಿವಾರ ಕೆಲಸಕ್ಕೆ ಅಂತ ಆತ ಹೊರಟಿದ್ದಷ್ಟೇ ಕೆಲಸಕ್ಕೆ ಹೋದ ಮಗ ಈ ರೀತಿಯ ಅನಾಥ ಶವವಾಗಿ ಕಂಡದ್ದನ್ನ ನಿಜವಾಗ್ಲೂ ಕಂಡಂತಹ ತಂದೆಗೆ ಯಾವ ರೀತಿಯಾದ ನೋವು ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಬಹಳ ದುಃಖ ತಪ್ತರಾಗಿದ್ದಾರೆ. ಕೆಲಸಕ್ಕೆ ಹೋದ ಮಗನನ್ನ ಈಗ ಕೊನೆಯದಾಗಿ ಹೆಣವಾಗಿ ನೋಡ್ತಾ ಇದ್ದೀನಲ್ಲ ಅನ್ನುವಂತಹ ನೋವು, ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡಿದ್ದೀನಲ್ಲ ಅನ್ನುವಂತಹ ಕೊರಗು ಅವರನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಈ ರೀತಿಯಾಗಿ ಹತ್ಯೆ ಮಾಡಿರೋರಿಗೆ ಒಳ್ಳೇದಾಗತ್ತಾ ಅಂತ ಹಿಡಿಶಾಪವನ್ನು ಕೂಡ ಹಾಕ್ತಾ ಕಣ್ಣೀರನ್ನ ಹಾಕಿದ್ದಾರೆ. ಸದ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು, ಅವರ ತಂದೆ ಕಾಶಿನಾಥ್ ಅವರು ಈಗ ಅವರ ಮೃತದೇಹವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಒಬ್ಬನೇ ಮಗ ಅಪೋಲೋ ಮೆಡಿಕಲ್ ಫಾರ್ಮಸಿಯಲ್ಲಿ ಅವನು ಕೆಲಸ ಮಾಡ್ಕೊಂಡಿದ್ದ. ಸೊ ಈಗ ಮದುವೆ ಆಗಿತ್ತು, ಮದುವೆ ಆಗಿ ಆತನ ಪತ್ನಿ ಕೂಡ 5 ತಿಂಗಳ ಗರ್ಭಿಣಿ ಅನ್ನೋ ಮಾಹಿತಿ ಕೂಡ ಇದೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಅದನ್ನೆಲ್ಲ ಅರಗಿಸ್ಕೊಳ್ತಾರೆ ಅಂತ. ಇನ್ನು ಚಿತ್ರದುರ್ಗದಿಂದ ಸಿದ್ದರಾಜು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ. ಚಿತ್ರದುರ್ಗದಲ್ಲಿ ಅವರ ಮನೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಮೃತದೇಹವನ್ನು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ತೆಗೆದುಕೊಂಡು ಬರ್ತಾರೆ, ಅಲ್ಲಿ ಸಿದ್ಧತೆ ಇವತ್ತೇ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಾಳೆ ಮಾಡ್ತಾರಾ, ಏನಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಿದ್ದರಾಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಲ್ಲಿನ ಅಪ್ಡೇಟ್ ಕೊಡಬಹುದಾ? ದಿವ್ಯ ಜ್ಯೋತಿ, ಈಗಾಗಲೇ ಏನು ಬೆಂಗಳೂರಿನಲ್ಲಿ ಈಗಾಗಲೇ ಏನು ರೇಣುಕಾಸ್ವಾಮಿ ಅವರ ಒಂದು ಇದು ನಡೀತಿರುವಂಥದ್ದು, PM ನಡೀತಿರುವಂಥದ್ದು, ಈ ಹಿನ್ನೆಲೆಯಲ್ಲಿ ಅವರ ಮೃತರ ಮನೆಯ ಬಳಿ ಕೂಡ ನೀರವ ಮೌನ ಆವರಿಸುವಂಥದ್ದು. ಯಾಕಂದರೆ ಮನೆಯಲ್ಲಿ 4 ತಿಂಗಳ ಗರ್ಭಿಣಿ ಪತ್ನಿ ಸಹನ ಅವರು ಇರುವಂಥದ್ದು. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ದಂಡಾಗಿ ಏನು ವಿವಿಧೆಡೆಗಳಿಂದ ಈ ವಿಚಾರ ತಿಳಿದು ಆಗಮಿಸ್ತಿದ್ದಾರೆ. ಹಾಗೆ ಏನು ಮೃತರ ಪತ್ನಿಯು ಕೂಡ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಜಂಗಮ ಸಮುದಾಯದ ಜಿಲ್ಲಾಧ್ಯಕ್ಷರಂತ ಮಲ್ಲಿಕಯ್ಯ ಅವರು ಕೂಡ ಈಗಾಗಲೇ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಹಾಗೆ ಏನು ವೀರಶೈವ ಲಿಂಗಾಯತ ಸಮುದಾಯದ ಒಂದು ಸಂಪ್ರದಾಯದಂತೆ ವಿಧಿವಿಧಾನವನ್ನು ನಡೆಸೋದಕ್ಕೆ ಅಂತ್ಯಕ್ರಿಯೆಯು ಕೂಡ ಸಕಲ ಸಿದ್ಧತೆ ನಡೆಸ್ಕೊಳ್ತಿದ್ವಿ ಅಂತ ಮಾಹಿತಿ ಹೇಳಿದರು. ಹಾಗೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ VIP-ಗಳು ನಟರು ಕೂಡ ಈ ಒಂದು ಭಾಗಿಯಾಗಿರೋದ್ರಿಂದ ಈ ಒಂದು ಪ್ರಕರಣವನ್ನು CBI ತನಿಖೆಯು ಕೂಡ ವಹಿಸಬೇಕು ಅಂತ ಆಗ್ರಹಪಡಿಸಿದರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮೃತರ ಏನು ಚಿಕ್ಕಪ್ಪ ಆಗಿರುವಂಥ ಷಡಾಕ್ಷರಿ ಅವರು ಇದ್ದಾರೆ, ಅವ್ರನ್ನೂ ಸಹ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ, ಏನು ಹೇಳ್ತೀರಾ ಸರ್? ಅಲ್ಲ, ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಅದನ್ನು ತನಿಖೆಯನ್ನು ಮಾಡಿ ಅವರೇ ತಪ್ಪಿತಸ್ಥರು ಅಂದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂದರೆ ಈಗ ಫಾರ್ಮಸಿಯಲ್ಲಿ ನಿಮ್ಮ ಮಗ ಕೆಲಸ ಮಾಡ್ತಾ ಇದ್ರು, ಗುರುವಾರ ಡ್ಯೂಟಿಗೆ ಹೋಗಿದ್ರು, ಆದರೆ ಇದು ದಿಢೀರಂತ ನಾಪತ್ತೆ ಆದರು, ಇದರಿಂದ ಶನಿವಾರ ನಾಪತ್ತೆ ಆದರು, ಇದರಿಂದ ಕಾಣದ ಕೈಗಳ ಕೈವಾಡ ಇದೆ ಅಂತೀರಾ ಅಥವಾ ಏನೆಲ್ಲ ಹೇಳ್ತೀರಾ ಸರ್? ಅದೇ ನಮಗೂ ಮಾಧ್ಯಮದಲ್ಲಿ ಬಂದಿದ್ದೆ ಗೊತ್ತಾಗಿದ್ದು, ಇಲ್ಲಿಂದ ಕರ್ಕೊಂಡೋಗಿದ್ದಾರೆ ಅಂತ ಗೊತ್ತಾಯಿತು, ಮಾಧ್ಯಮದಲ್ಲಿ ನೋಡಿದ್ದೇನೆ.
ನಾವು ಎಲ್ಲೋ ಹೊರಗೆ ಹೋಗಿದ್ದಾನೆ ಬರ್ತಾನೆ ಅಂದ್ಕೊಂಡ್ರೆ ಹುಡುಕ್ತಾನೆ ಇದ್ವಿ, ಮತ್ತು ಸ್ವಿಚ್ ಆಫ್ ಆಗಿತ್ತು ಮೊಬೈಲು. ಹೀಗಾಗಿ ನಮಗೆ ಅನುಮಾನ ಬಂದಮೇಲೆ ನಿನ್ನೆ ಪೊಲೀಸ್ನವರು ನಮಗೆ ಬೆಂಗಳೂರು ಕಾಮಾಕ್ಷಿ ಪೊಲೀಸ್ನವರಿಂದ ಸಾಯಂಕಾಲ ನಿನ್ನೆ ನಮಗೆ ಮಾಹಿತಿ ಸಿಕ್ತು. ಅಂದರೆ ಪದೇ ಪದೇ ಈ ಥರ ಸಣ್ಣ ಸಮುದಾಯ, ಒಂದು ಜಂಗಮ ಸಮುದಾಯದ ಮೇಲೆ ಈ ರೀತಿ ದೌರ್ಜನ್ಯ ನಡೀತಿದೆ ಅಂತ ಹೇಳ್ತಾ ಇದ್ರಿ ಸರ್, ಏನು ಹೇಳ್ತೀರಾ? ಖಂಡಿತವಾಗ್ಲೂ ನಾನು ಸಮುದಾಯ ನಮ್ಮ ಸಣ್ಣ ಸಮುದಾಯ ಹೌದು, ಜಂಗಮ ಸಮುದಾಯ ಅಷ್ಟೇ ಅಲ್ಲದೆ ಯಾವುದೇ ಸಮುದಾಯ ಆಗಿರಲಿ ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳು ಸಂಭವಿಸಬಾರ್ದು. ಈ ರೀತಿ ಈಗ ಹುಬ್ಳಿಯಲ್ಲಿ ಆಯಿತು, ಆ ಹುಬ್ಳಿಯಲ್ಲಿ ಆಯಿತು, ಮತ್ತು ಇಲ್ಲಿ ಇದೇ ಥರ ನಿರಂತರವಾಗಿ ನಾವು ಸುಮಾರು ಒಂದು 3-4 ತಿಂಗಳಿಂದನೇ ಒಂದು 3-4 ಕೇಸ್ಗಳನ್ನ ಕೇಳ್ತಾ ಇದ್ದೀವಿ. ಈ ರೀತಿ ಪದೇ ಪದೇ ಆಗ್ತಾ ಇರ್ತಕ್ಕಂಥದ್ರಿಂದ ಇದ್ರ ಹಿಂದೆ ಒಂದು ಅದಕ್ಕೊಂದು ಬ್ರೇಕ್ ಬೀಳಲೇಬೇಕಾಗಿದೆ. ಆದ್ದರಿಂದ ಇದನ್ನು ಸರ್ಕಾರ ಒಂದು CBIಗೆ ವಹಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಇದನ್ನು ಅದಕ್ಕೆ ಯಾವ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದನ್ನು ಶಿಕ್ಷೆ ಆಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಒಟ್ಟಾರೆ ಏನಂದರೆ ದಿವ್ಯಜ್ಯೋತಿ ನಿಜವಾಗ್ಲೂ ಕೂಡ ಒಂದು ನೀರವ ಮೌನ ಆವರಿಸಿರುವಂಥದ್ದು, ಈ ಒಂದು ಪ್ರಕರಣವನ್ನು CBI ತನಿಖೆಗೆ ವಹಿಸಲೇಬೇಕು ಎಂಬ ಆಗ್ರಹವನ್ನು ಅವರ ಕುಟುಂಬಸ್ಥರು ಮಾಡ್ತಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರೇಣುಕಾಸ್ವಾಮಿ ಚಿತ್ರದುರ್ಗದ ನಿವಾಸದಲ್ಲಿ ನೀರವ ಮೌನ ಅಲ್ಲಿ ಆವರಿಸಿಕೊಂಡಿದೆ. ಸದ್ಯ ಪತ್ನಿಗೆ ಎಲ್ಲರೂ ಕೂಡ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. 4 ತಿಂಗಳ ತುಂಬು ಗರ್ಭಿಣಿ ಆಕೆ. ಸೊ ಈ ಸಂದರ್ಭದಲ್ಲಿ ಇದನ್ನು ಹೇಗೆ ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮುಂದಿನ ದಿನಗಳು ಹೇಗೆ, ಅದರ ಆತಂಕ ಅವರಿಗೆ ಸಹಜವಾಗಿ ಕಾಡ್ತಾ ಇದೆ.